ನಾವು ಕಲಿಯೋಣ ಇವತ್ತ ಕನ್ನಡ ಟೈಪಿಂಗ್ ಕಂಪ್ಯೂಟರ್ ಒಳಗ ಹೆಂಗ ಮಾಡ್ತಾರ. ಹೌದಿಲ್ಲ ರೀ, ಕಂಪ್ಯೂಟರ್ ಒಳಗ ಕನ್ನಡ ಟೈಪಿಂಗ್ ನಾವು ಹೆಂಗ್ ಮಾಡ್ಬೋದು. ಬಟ್ ಕನ್ನಡ ಅಕ್ಷರ ಇರೋದಿಲ್ಲ ಕೀಬೋರ್ಡ್ ಒಳಗ, ಇಂಗ್ಲಿಷ್ ಅಕ್ಷರ ಇರ್ತಾವ. ಆದ್ರೂ ಕೂಡ ಕನ್ನಡದೊಳಗೆ ಟೈಪ್ ಮಾಡ್ಬೇಕಾಗಿರ್ತದೆ. ನಾವು ಕಂಪ್ಯೂಟರ್ ಒಳಗ ಹೆಂಗ್ ಮಾಡ್ತಾರ, ಅದನ್ನ ಯಾವ ತರ ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ಕನ್ಫ್ಯೂಸ್ ಒಳಗೆ ಇದ್ದಿರ್ತೀವಿ. ಕಂಪ್ಯೂಟರ್ ಕಲಿಯಾಕ್ ಹೋಗಿರ್ತೀವಿ ಅಥವಾ ಎಲ್ಲಾದ್ರೂ ಕೂಡ ಜಾಬ್ ಮಾಡ್ತಾ ಇರ್ತೀವಿ, ಮುಂದೆ ಜಾಬ್ ಮಾಡ್ಬೇಕಾಗಿರುತ್ತೆ ಅಥವಾ ಮನೆಯಲ್ಲಿ ಮಕ್ಳು ಇರ್ತಾರೆ. ಸಪೋಸ್ ಎಲ್ಲರಿಗೂ ಕೂಡ ಬಹಳ ಅವಶ್ಯಕತೆ ಇದ್ದಿದ್ದು ಕನ್ನಡ ಟೈಪಿಂಗ್ ಕಂಪಲ್ಸರಿ ನಮಗೆ ಬರಬೇಕಾಗ್ತದೆ. ಕಂಪ್ಯೂಟರ್ ಒಳಗೆ ನಾವು ಎಲ್ಲಾದ್ರೂ ಕೆಲಸ ಮಾಡ್ಬೇಕಾಗಿತ್ತು ಅಂದ್ರೆ ಸಪೋಸ್ ಡಾಟಾ ಆಪರೇಟರ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಏನೇ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿತ್ತು, ಯಾವುದೇ ಒಂದು ಇಲಾಖೆ ಒಳಗಾಗಿರ್ಬೋದು, ಯಾವುದೇ ಒಂದು ಆಫೀಸ್ ಒಳಗಾಗಿರ್ಬೋದು, ಕನ್ನಡ ಟೈಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫ್ಯೂಚರ್. ಮುಂದೆ ನಮಗೆ ಹೋಗ್ಲಿಕ್ಕೆ ಅಥವಾ ಮುಂದೆ ಅನುಕೂಲ ಆಗ್ಲಿಕ್ಕೆ ಕನ್ನಡ ಟೈಪಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ, ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋದು ಕೆಂಪು ಅಕ್ಷರಲೆ ಬರ್ತಿತ್ತಮ್ಮ, ಅದನ್ನ ಒತ್ತಬೇಕ. ಬಾಜು ಒಂದ ಹಾಗೆ ಗಂಟಿ ಕಾಣಿಸ್ತದ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಈ ತರ ಹೊಸ ಟೆಕ್ನಿಕಲ್ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಫ್ರೀ ಇದ್ದಾಗ ಫ್ರೀ ಆಗಿ ಕಂಪ್ಯೂಟರ್ ನ ಕಲಿಬಹುದು. ಇವತ್ತು ನೋಡೋಣ, ಎಲ್ಲಿ ₹1 ಕೊಡಕ್ ಹೋಗ್ಬೇಡ್ರಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಾಕ. ಪ್ರತಿ ಒಂದು ವಿಡಿಯೋನು ಕೂಡ ನಿಮ್ಮ ಮೊಬೈಲ್ದಾಗೆ ಬರ್ತಾವ, ನೀವು ಮನ್ಯಾಗ ಕೂತ್ ಆರಾಮ್ ಸರಿ ನೋಡ್ಬೋದು. ಓಕೆ, ಹಾಗೆ ಬಡ ವಿದ್ಯಾರ್ಥಿಗಳಿಗೂ ಕೂಡ ನೀವು ಶೇರ್ ಮಾಡ್ಬೇಕು. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ಸ್ ಕೂಡ ಮಾಡ್ತಾ ಇರ್ಬೇಕು. ಇವತ್ತು ನೋಡೋಣ, ಈ ವಿಡಿಯೋ ಪೂರ್ತಿ ನೋಡಿದ್ರಪ್ಪ ಅಂದ್ರೆ ನೀವು ಕನ್ನಡ ಟೈಪಿಂಗ್ ಮಾಡೋದ ಕಲ್ತ್ ಬಿಟ್ರಿ. 100ಕ್ಕೆ 100 ಹೇಳ್ಕೊಡ್ತೀನಿ. ಹೌದು, ಹಂಗ ಹೇಳ್ಕೊಡ್ತೀನಿ. ನೀವು ಕೂಡ ವಿಡಿಯೋನ ಪೂರ್ತಿ ನೋಡಿದ್ರೆ ಗೊತ್ತಾಗ್ತದೆ, ಅರ್ಧ ನೋಡಿದ್ರೆ ಗೊತ್ತಾಗೋದಿಲ್ಲ. ಓಕೆ, ಓಪನ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಒಳಗೆ ಹೋಗಿ ನಾನು ಏನ್ ಮಾಡ್ತೀನಿ, ನಿಮ್ ಕಂಪ್ಯೂಟರ್ ಒಳಗೆ ಇತ್ತು ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗ್ಬೇಕು. ಸಪೋಸ್ ಇಲ್ಲ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಅಂಗಡಿ ಇರ್ತಾವ, ರಿಪೇರಿ ಮಾಡೋ ಅಂಗಡಿ, ಅಲ್ಲಿ ಹೋಗಿ ನುಡಿಯನ್ನ ಇನ್ಸ್ಟಾಲ್ ಮಾಡ್ಕೊಂಡು ಬರ್ರಿ. ಒಂದು ₹10-20 ತಗೋತಾರ ಅವ್ರು. ಅಲ್ಲೇ ಎಲ್ಲರ ಹಾಳು ಮಾಡ್ತೀವತ್ತ ಒಂದು ₹20 ಕೊಟ್ಟು ಆ ಸಾಫ್ಟ್ವೇರ್ ಹಾಕೊಂಡ್ ಬಂದ್ರಪ್ಪ ಅಂದ್ರೆ ಮನೆಗೆ ಕೂತು ನೀವು ನುಡಿಯನ್ನ ಕಲಿಬಹುದು. ಪೂರ್ತಿ ಒತ್ತಕ್ಷರ ಬರೆಯೋದು, ಏನೇನು ಮಾಡೋದು ಎಲ್ಲ ಹೇಳ್ಕೊಟ್ಬಿಡ್ತೀನಿ. ಎಲ್ಲಾ ಸಾಫ್ಟ್ವೇರ್ ಒಳಗೆ ಕೂಡ ಹೆಂಗ್ ಟೈಪ್ ಮಾಡಬಹುದು, ಪ್ರತಿಯೊಂದು ಸಾಫ್ಟ್ವೇರ್ ಒಳಗೆ ನುಡಿ ಹೆಂಗ್ ಬರೆಯೋದು ಅನ್ನೋದು ಕೂಡ ಇವತ್ತ ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಬೇಕು. ಹಾಗೆ ನೋಡಿ ಬೇರೆಯವ್ರಿಗೆ ಶೇರ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಕಮೆಂಟ್ಸ್ ಮಾಡ್ತಿರ್ಬೇಕು. ಓಕೆ, ಹಾಗೆ ಫಾಲೋ ಮಾಡ್ತಾ ಇರ್ಬೇಕು. ಓಕೆ, ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲಿ ನಿಮಗೆ ಕಂಪ್ಯೂಟರ್ ಒಳಗೆ ಟಾಸ್ಕ್ ಬಾರ್ ಅಂತ ಬರ್ತದೆ. ಇದು ಈ ಟಾಸ್ಕ್ ಬಾರ್ ಒಳಗೆ ಏನ್ ಮಾಡ್ಬೇಕು, ಇಲ್ಲ ಸ್ಟಾರ್ಟ್ ಒಳಗೆ 4 ಕಲರ್ ಇರ್ತಾವ. ಓಕೆ, ರೆಡ್, ಗ್ರೀನ್, ಬ್ಲೂ, ಯೆಲ್ಲೋ ಅಂತೇಳಿ. ದಿಸ್ ಇಸ್ ಫಾರ್ ದ ಪ್ರೈಮರಿ ಕಲರ್ ಮತ್ತೆ ಸೆಕೆಂಡರಿ ಕಲರ್ ಅಂತೇಳಿ ಈ ಬಟನ್ ಕೊಟ್ಟಿರ್ತಾರೆ. ಇದ್ರ ಮೇಲೆ ಹೋಗೋದ. ಎಲ್ಲಿ ನುಡಿ 6.0 ಇದೆ, ಮತ್ತೆ ನುಡಿ ಇನ್ನೊಂದದ ನನ್ನ ಬಳಿ 5.0. ಇವು ವೇರಿಯೇಷನ್ ಅಂದ್ರೆ ಚೇಂಜಸ್ ಇರ್ತಾವ, ಸ್ವಲ್ಪ ಚೇಂಜ್ ಇರುವೆ ಅಲ್ಲ. ಅದ್ರೊಳಗೆ ಸ್ವಲ್ಪ ಬೇರೆ ಚೇಂಜಸ್ ಕೊಟ್ಟಿರ್ತಾರ. ಆಪ್ಷನ್ ಸ್ವಲ್ಪ ಬೇರೆ ಇರುತ್ತೆ. ನುಡಿ 5.0 ಆಪ್ಷನ್ಸ್ ಒಳಗೆ ಬೇರೆ ಇದ್ರು ಕೂಡ ಟೈಪ್ ಮಾಡ್ಲಿಕ್ಕೆ ಅವೇ ಅಕ್ಷರನ ಯೂಸ್ ಮಾಡ್ಬೇಕಾಗ್ತದೆ. ನುಡಿ 5.0 ಓಪನ್ ಮಾಡ್ಕೊಂಡು ಇಲ್ಲಿ ನುಡಿ 5.0 ಕ್ಲಿಕ್ ಮಾಡ್ಕೋತಾ ಇದೀನಿ. ಓಪನ್ ಆಗತ್ತೆ. ಓಕೆ, ಯಾವುದೇ ಇರಲಿ, 4.0 ಇರಲಿ, ನುಡಿ ಇರಲಿ, ನಿಮ್ ಕಡೆ ಯಾವುದೇ ಸಾಫ್ಟ್ವೇರ್ ಇದ್ರು ಕೂಡ ಟೈಪಿಂಗ್ ಮಾಡುವಂತ ಮೆಥಡ್ ಒಂದೇ ಆಗಿರ್ತದೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ, ಅದು ಅದ ಇದು ಅದ ಅಂತೇಳಿ. ನುಡಿ ಇತ್ತು ಅಂದ್ರೆ ಓಪನ್ ಮಾಡಿದಾಗ ಈ ತರ ಒಂದು ಮೆನು ಆಗುತ್ತೆ. ಇನ್ನೂ ಅದಕ್ಕೆ ಇದು ಪೂರ್ತಿಯಾಗಿ ಫಿಟ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ಮ್ಯಾಕ್ಸಿಮೈಸ್ ಮಾಡ್ತಿದ್ದಾಗನೇ ನುಡಿ 5.0 ದಿಸ್ ಇಸ್ ಫಾರ್ ದ ಟೈಟಲ್ ಬಾರ್ ಅಂತ ಕರಿತೀವಿ. ಟೈಟಲ್ ಬಾರ್ ಅಂದ್ರೆ ಹೆಸರು. ಯಾವ ಸಾಫ್ಟ್ವೇರ್ ಓಪನ್ ಮಾಡಿದೀವಿ ನಾವು, ನುಡಿ ಸಾಫ್ಟ್ವೇರ್ ಓಪನ್ ಮಾಡಿದೀವಿ. ಕೆಳಗಡೆ ಬರುವಂತದಕ್ಕೆ ಮೆನು ಬಾರ್ಸ್ ಅಂತ ಕರೀತಾರೆ. ಇವೇನದ ಕಡತ, ಸಂಪಾದನೆ, ವಿನ್ಯಾಸ, ಆಯ್ಕೆ, ತೋರಿಸು ಅಂದ್ರೆ ವ್ಯೂ, ಉಪಕರಣಗಳು ಇವೆಲ್ಲ ಇದೆಯಲ್ಲ, ಇದಕ್ಕೆ ಮೆನು ಬಾರ್ ಅಂತ ಕರಿತೀವಿ. ಕಡತ ಅಂದ್ರೆ ಫೈಲ್. ಓಕೆ, ಇಂಗ್ಲಿಷ್ ಒಳಗೆ ಉಚ್ಚಾರಣೆ ಮಾಡ್ಕೋಬೇಕು. ಸೇಮ್ ಅಂದ್ರೆ ಕನ್ನಡದೊಳಗೆ ಬಂದಿರ್ತದೆ ಇಲ್ಲಿ. ಓಕೆ, ಇದನ್ನ ಮೆನು ಬಾರ್ ಕೆಳಗಡೆ ಬರೋದು ಆಪ್ಷನ್ಸ್ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದರ ಒಳಗಡೆ ಕನ್ನಡ ಟೈಪಿಂಗ್ ನ ಹೆಂಗ್ ಮಾಡೋದು, ಫಸ್ಟ್ ಕನ್ನಡ ಟೈಪಿಂಗ್ ಮಾಡೋದನ್ನ ಕಲಿಯೋಣ. ಅದಾದ್ಮೇಲೆ ಕಲ್ತಾದ್ಮೇಲೆ ಬೇರೆ ಸಾಫ್ಟ್ವೇರ್ ಒಳಗೆ ಹೆಂಗ್ ಟೈಪ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಇವತ್ತು. ಓಕೆ, ಈ ವಿಡಿಯೋ ನೋಡಿದ್ರೆ ಕಂಪಲ್ಸರಿ 100ಕ್ಕೆ 100 ನೀವು ನುಡಿ ಟೈಪ್ ಮಾಡೋದನ್ನ ಕಲ್ತ್ ಬಿಡ್ತೀರಿ. ಇದನ್ನ ಈ ತರ ಓಪನ್ ಆದಾಗ ಫಸ್ಟ್ ನೋಡ್ಕೋಬೇಕು, ಇದ್ರೊಳಗೆ ಹೆಂಗ್ ಟೈಪ್ ಮಾಡೋದು ಅಂತ ಕನ್ಫ್ಯೂಸ್ ಒಳಗಿರ್ತೀರಲ್ಲ. ಅದಕ್ಕೋಸ್ಕರ ಅವ್ರು ಆಲ್ರೆಡಿ ಏನ್ ಮಾಡ್ಯಾರ, ನಮಗೊಂದು ಚಾರ್ಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಕರ್ನಾಟಕ ಬಾಜು ಒಂದು ಇಮೇಜ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇದರದ ಸಂಸ್ಥಾಪಕ PK ರಾವ್ ಅಂತೇಳಿ, ಅಂದ್ರೆ ಇದನ್ನ ಡೆವಲಪ್ಮೆಂಟ್ ಮಾಡಿದವ್ರ ಹೆಸರು ಕೂಡ ಬರುತ್ತೆ. ಅದರ ಡೆವಲಪ್ಮೆಂಟ್ ಮಾಡ್ತಿದ್ದಾಗನೇ ಯಾವ ಅಕ್ಷರ ಒತ್ತಿದ್ರೆ ಯಾವ ಅಕ್ಷರ ಟೈಪ್ ಆಗತ್ತೆ ಅನ್ನೋದು ಕೂಡ ಹೇಳಿದ್ದಾರೆ ಅವರು. ಅಂದ್ರೆ ಇಂಗ್ಲಿಷ್ ಒಳಗೆ W ಒತ್ತಿದ್ರೆ ಡ ಮತ್ತೆ ಡ, ಈ ತರ ಎಲ್ಲಾನು ಕೂಡ ಅಪ್ಲೈ ಮಾಡ್ಕೋಬಹುದು. ನೀವು ಅಕ್ಷರಗಳ ನಿಮ್ ಕನ್ಫ್ಯೂಸ್ ಇತ್ತು ಅಂದ್ರೆ ನಿಮ್ಮ ಕೀಬೋರ್ಡ್ ಒಳಗೆ ಅಲ್ಲೇ ಬರ್ತದ, ಅದನ್ನ ನೋಡಿ ನಿಮ್ ಬುಕ್ ಒಳಗೆ ಟೈಪ್ ಮಾಡ್ಕೊಂಡು ಏನ್ ಮಾಡೋದು, ಬೇಸಿಕ್ಲಿ ನೀವು ಟೈಪ್ ಮಾಡೋದನ್ನ ಕಲಿಬಹುದು. ಇಲ್ಲಿ ನೋಡಿ, ಕ್ಯೂ ಒತ್ತಿದ್ರೆ ಸ್ಮಾಲ್ ಮತ್ತೆ ಕ್ಯಾಪಿಟಲ್ ಕ್ಯೂ ಒತ್ತಿದ್ರೆ ಟ ಮತ್ತೆ ಠ ಬರ್ತದೆ. ಓಕೆ, ದೊಡ್ಡದು ಮತ್ತೆ ಸಣ್ಣದು ಅನ್ನೋದು ಇರುತ್ತೆ, ಕ್ಯಾಪಿಟಲ್ ಸ್ಮಾಲ್ ಅಂತ ನಾವು ಹೇಳ್ತೀವಿ. ಓಕೆ, ಇಲ್ಲಿಂದಾನು ಕೂಡ ನಿಮ್ಗೆ ಸಿಗ್ತದ. ಅಂದ್ರೆ ಡೆಮೋ ಬೇಸಿಕ್ಲಿ ಇಲ್ಲಿ ಗೊತ್ತಾಗ್ತದೆ ಯಾವ ಅಕ್ಷರ ಒತ್ತಿದ್ರ ಇಂಗ್ಲಿಷ್ ಒಳಗೆ ಯಾವ ಅಕ್ಷರ ಒತ್ತಿದ್ರ ಕನ್ನಡದೊಳಗೆ ಬರ್ತದೆ ಅನ್ನೋದು ಇಲ್ಲಿ ಹೇಳ್ಕೊಟ್ಟಿರ್ತಾರೆ ಅವರು.
ಓಕೆ, ಇದು ಕ್ಲೋಸ್ ಮಾಡ್ಕೊಳ್ಳೋಣ. ಅವನ್ನ ಲೈವ್ ಆಗಿ ಟೈಪ್ ಮಾಡೋಣ. ಯಾವ ತರ, ಇಲ್ಲಿಂದ ಫೈಲ್ ಒಳಗೆ ಹೋಗ್ಬೇಕು, ಇಲ್ಲಿಂದ ನುಡಿ ಡಾಕ್ಯುಮೆಂಟ್ಸ್ ಅಂತ ಓಪನ್ ಮಾಡ್ಕೊಂಡು ಇಲ್ಲಿಂದ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದು. ಮ್ಯಾಕ್ಸಿಮೈಸ್ ಮಾಡ್ತಿದ್ದಾಗ ಈಗ ಏನ್ ಮಾಡ್ಬೇಕಾಗಿದೆ, ಟೈಪ್ ಮಾಡ್ಬೇಕಲ್ಲ, ಅವಾಗ ಸ್ವಲ್ಪ ಅಕ್ಷರ ಎ ಒತ್ತಿ ನಾನು ಬತ್ತು, ಬಟ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಯಾಕಂದ್ರೆ ಸ್ವಲ್ಪ ಕಣ್ಣು ಮಂಜಿರ್ತಾವ, ನಿಮಗೆ ಮೊಬೈಲ್ ಜಾಸ್ತಿ ನೋಡ್ತಿರ್ತೀರಲ್ಲ, ಅದಕ್ಕೂ ಇದಕ್ಕೇನ್ ಮಾಡೋದು, ಸ್ವಲ್ಪ ಈ ತರ ಹಿಂಗ್ ಸೆಲೆಕ್ಷನ್ ಎಲ್ಲಿ ಈ ತರ ಹಿಂಗ್ ಕ್ಲಿಕ್ ಮಾಡ್ಕೊಂಡು ಎಲ್ಲಿ ಇದ್ರ ಮೇಲೆ ಹೋಗೋದು. ಎಲ್ಲಿ ಇದೆ ನೋಡ್ರಿ, ಬಾಣಚಿನ ಮೇಲೆ ಹೋಗ್ಯದ, ಒಂದು ಬಾಣಚಿನ ಕೆಳಗಂದ್ರೆ ಸಣ್ಣದಾಗ್ತದೆ, ಮ್ಯಾಲ ಹೋಗ್ಬೇಕು, ದೊಡ್ಡದ್ ಮಾಡ್ಬೇಕು, ಅನ್ನೋ ದೊಡ್ಡ ಕಾಣಿಸ್ತದ, ಹಂಗ ಕ್ಲಿಯರ್ ಕಾಣಿಸ್ತದೆ ನಿಮ್ಗೆ. ಓಕೆ, ಇನ್ನು ಸ್ವಲ್ಪ ದೊಡ್ಡದ ಸಾಕಲ್ಲ, ಕಾಣಿಸ್ತದಲ್ಲ ಈಗ. ಇದನ್ನೇ ಅಂದ್ರೆ ಹೆಂಗ್ ಬತ್ತಪ್ಪ ಅಂದ್ರ, ನೀವು ಕೀಬೋರ್ಡ್ ಒಳಗೆ ಇಂಗ್ಲಿಷ್ ಕೀಬೋರ್ಡ್ ಅದ ನಿಮ್ದ್ರೊಳಗ ಎ ಒತ್ತಿದ್ರ ಬರಾಕತ್ತದ. ಆ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ, ಶಿಫ್ಟ್ ಎ, ಶಿಫ್ಟ್ ಹಿಡಿದು ಎ ಮಾಡಿದ್ರೆ ಆ ಬತ್ತು. ಈ ಬರಬೇಕಾಗಿತ್ತು ಅಂದ್ರೆ ಆಯ್ ಫ್ರೆಶ್ ಮಾಡಿದ್ರೆ ಈ ಬರ್ತದ. ದೊಡ್ಡ ಈ ಬರಬೇಕಾಗಿತ್ತು ಅಂದ್ರೆ ಶಿಫ್ಟ್ ಹಿಡಿದು ಆಯ್ ಮಾಡ್ಬೇಕು. ಇವೆಲ್ಲ ಅಕ್ಷರ ಕೂಡ ಇಲ್ಲೇ ಕೊಟ್ಟಿರ್ತಾರ ಅವರು, ನೀವು ನೋಡ್ಬೋದು. ಇಲ್ಲಿದೆ ನೋಡಿ, ಆಯ್ ಫ್ರೆಶ್ ಮಾಡಿದಾಗ ಈ ಬತ್ತು. ದೊಡ್ಡ ಈ ಬರ್ಬೇಕಾಗಿತ್ತು ಅಂದ್ರೆ ಶಿಫ್ಟ್ ಈ ಬತ್ತು. ಬರಬೇಕಾಗಿತ್ತು ಅಂದ್ರೆ ಎ ಫ್ರೆಶ್ ಮಾಡಿದ್ರೆ ಬರ್ತದ, ಶಿಫ್ಟ್ ಎ ಫ್ರೆಶ್ ಮಾಡಿದ್ರೆ ಆ ಬರ್ತದ. ಸ ಬರಬೇಕಾಗಿತ್ತು ಅಂದ್ರೆ ಎಸ್ ಫ್ರೆಶ್ ಮಾಡಿದ್ರೆ ಸ ಬರ್ತದ, ಶಿಫ್ಟ್ ಎಸ್ ಸ ಮಾಡಿದ್ರೆ ಶ ಬರ್ತದ. ಡಿ ಫ್ರೆಶ್ ಮಾಡಿದ್ರೆ ದ ಬರ್ತದ, ಶಿಫ್ಟ್ ಹಿಡಿದು ಡಿ ಫ್ರೆಶ್ ಮಾಡಿದ್ರೆ ಧ ಬರ್ತದ. ಸ್ಮಾಲ್ ಮತ್ತೆ ಕ್ಯಾಪಿಟಲ್ ಶಿಫ್ಟ್ ಅನ್ನ ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ಬೇಕಾಗಿರ್ತದೆ. ಇಲ್ಲಿ ಕೊಟ್ಟಿರ್ತಾರ ಅವರು, ಇದನ್ನು ಕೂಡ ನೀವು ನೋಡಿ ಅಥವಾ ನಿಮ್ ಬುಕ್ ಒಳಗ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು, ಈಸಿ ಆಗಿರ್ತದ. ಗೊತ್ತು, ಈ ಬರಬೇಕಾಗಿತ್ತು ಅಥವಾ ಉ ಬರಬೇಕಾಗಿತ್ತು ಅಂದ್ರೆ ಯು ಫ್ರೆಶ್ ಮಾಡೋದು. ದೊಡ್ಡ ಬರಬೇಕಾಗಿತ್ತು ಅಂದ್ರೆ ಶಿಫ್ಟ್ ಯು ಉ. ರು ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಶಿಫ್ಟ್ ಆರ್ ರು. ದೊಡ್ಡ ರು ಬರಬೇಕಾಗಿತ್ತು ಅಂದ್ರೆ ಶಿಫ್ಟ್ ಆರ್ ಎಕ್ಸ್ ರು. ಬಟ್ ಈ ರು ತೆಗ್ದಾರ ಈಗ, ಆದ್ರೂ ಕೂಡ ನಮಗ್ ಬರೆಯೋದ್ ಬೇಕಾಗ್ತದೆ. ರು ಬತ್ತು. ಎ ಬರಿಬೇಕಾಗಿತ್ತು ಅಂದ್ರೆ ಇ ಫ್ರೆಶ್ ಮಾಡಿದಾಗ ಎ ಬರಿಬೇಕಾಗಿತ್ತು ಅಂದ್ರೆ ಶಿಫ್ಟ್ ಇ, ಸಣ್ಣದು ಮತ್ತೆ ದೊಡ್ಡದು. ಓ ಬರಿಬೇಕಾಗಿತ್ತು ಅಂದ್ರೆ ಬರೇ ಕೀಬೋರ್ಡ್ ಒಳಗ ಓ ಫ್ರೆಶ್ ಮಾಡೋದು, ಓ ಬತ್ತು. ದೊಡ್ಡ ಓ ಬೇಕಾಗಿತ್ತು ಅಂದ್ರೆ ಶಿಫ್ಟ್ ಓ ಬರಿಬೇಕಾಗಿತ್ತು ಅಂದ್ರೆ ಶಿಫ್ಟ್ ವಿ ಮಾಡಿದ್ರೆ ಅವು ಬತ್ತು. ಅಮ್ಮ ಬರ್ದೆ, ಅದರ ಮುಂದೆ ಪೂಜಿ ಬೇಕಾಗಿತ್ತು ಅಂದ್ರೆ ಅಂದ್ರೆ ಎ ಟೈಪ್ ಮಾಡಿದ್ರೆ ಬರ್ತದ. ಪೂಜಿ ಬೇಕಾಗಿತ್ತು ಅಂದ್ರೆ ಶಿಫ್ಟ್ ಹಿಡಿದು ಎಂ, ಪೂಜಿ ಬತ್ತು. ಓಕೆ, ಶಿಫ್ಟ್ ಎಂ ಏನ್ ಕೆಲಸ ಮಾಡ್ತದೆ, ಪೂಜಿ ತಗೊಂಡ್ ಬರ್ತದೆ. ಅಹಾ ಬರೆಯೋದು. ಏನ್ ಮಾಡೋದು, ಈಗ ಎರಡು ಪೂಜಿ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಶಿಫ್ಟ್ ಎಚ್ ಅಹಾ ಅಂತ ಬರ್ದ್ಬಿಡ್ತೀನಿ. ಆಗ್ಬೇಕಾ ಶಿಫ್ಟ್ ಎ ಶಿಫ್ಟ್ ಎಚ್ ಅಹಾ ಅಂತ ಬರ್ದ್ಬಿಡ್ತೀನಿ. ಓಕೆ, ಯಾವ ತರ ಆದ್ರೂ ಬರಿಬಹುದು. ಅಹಾ ಅಂತ ಬರ್ಕೊಂಡ್ಬಿಟ್ಟಿನಿ. ಬರೀಲಿಕ್ಕೆ ಎ ಫ್ರೆಶ್ ಮಾಡಿದೆ, ಆ ಬರೀಲಿಕ್ಕೆ ಶಿಫ್ಟ್ ಎ ಫ್ರೆಶ್ ಮಾಡಿದೆ, ಈ ಬರೀಲಿಕ್ಕೆ ಆ ಫ್ರೆಶ್ ಮಾಡಿದೆ. ದೊಡ್ಡ ಈ ಬರೀಲಿಕ್ಕೆ ಶಿಫ್ಟ್ ಆಯನ್ನ ಫ್ರೆಶ್ ಮಾಡ್ಕೋತಾ ಇದ್ದೀನಿ. ಉ ಬರೀಲಿಕ್ಕೆ ಏನ್ ಮಾಡಿದೆ, ಯು ಅನ್ನ ಫ್ರೆಶ್ ಮಾಡ್ಕೊಂಡೆ. ಮತ್ತೆ ದೊಡ್ಡ ಬರಬೇಕಾಗಿತ್ತು ಅಂದ್ರೆ ಶಿಫ್ಟ್ ಯು ಅನ್ನ ಫ್ರೆಶ್ ಮಾಡ್ಕೊಂಡೆ. ನೆಕ್ಸ್ಟ್ ರು ಬರಿಬೇಕಾಗಿತ್ತು ಅಂದ್ರೆ ಆರ್ ಅನ್ನ ಫ್ರೆಶ್ ಮಾಡ್ಕೊಂಡೆ, ಶಿಫ್ಟ್ ಆರ್ ಅನ್ನ ಫ್ರೆಶ್ ಮಾಡ್ಕೊಂಡೆ. ಇದು ದೊಡ್ಡ ಬರಬೇಕಾಗಿತ್ತು ಅಂದ್ರೆ ಶಿಫ್ಟ್ ಆರ್ ಎಕ್ಸ್ ಅನ್ನ ಫ್ರೆಶ್ ಮಾಡ್ಕೊಂಡೆ. ಎ ಬರಿಬೇಕಾಗಿತ್ತು ಅಂದ್ರೆ ಇ ಮತ್ತೆ ಈ ತರ ಎಲ್ಲಾನು ಕೂಡ ಟೈಪ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಎಂಟರ್ ಮಾಡ್ಕೊಂಡು ಕ ಹೆಂಗ್ ಬರಿಬೇಕು, ಕ ಬರಿಬೇಕಾಗಿದೆ ಕೆ. ಓಕೆ, ಕ ಬರಿಬೇಕಾಗಿತ್ತು ಅಂದ್ರೆ ಕ ನ ಫ್ರೆಶ್ ಮಾಡಿದ್ರೆ ಕ ಬಂದ್ಬಿಡ್ತದೆ. ಕಾ ಬರಿಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ, ಬರಿಬೇಕಾಗಿತ್ತು ಫ್ರೆಶ್ ಮಾಡಿದಿರಿ. ಆ ಬರಿಬೇಕಾಗಿತ್ತು ಶಿಫ್ಟ್ ಎ. ಇಲ್ಲಿನೂ ಕೂಡ ಕೆ ಶಿಫ್ಟ್ ಎ, ಕಾ ಬತ್ತು. ಕೀ ಬರಿಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಕೆ ಒತ್ತಿ ಐ ಕೀ, ದೊಡ್ಡ ಕೀ ಬತ್ತು. ಕೆ ಒತ್ತು, ಸಾರಿ ಕ್ಯಾಪ್ಷನ್ ಆಗಿ ಬಂದ್ ಮಾಡೋದು. ಕೀ ಒತ್ತಿ ಏನ್ ಮಾಡ್ಬೇಕು, ಆಯ್ ಕ ಕೀ. ನೆಕ್ಸ್ಟ್ ಕೀ ಕೆ ಶಿಫ್ಟ್ ಐ ಕೀ. ಕು ಆಗ್ಬೇಕಾಗಿತ್ತು ಅಂದ್ರೆ ಕೆ ಯು ಕು ಕೆ ಶಿಫ್ಟ್ ಯು ಕು. ನೆಕ್ಸ್ಟ್ ಕ ಕೀ ಕು ಕೆ ಆಗ್ಬೇಕು, ಕೆ ಒತ್ತಿ ಇ ಒತ್ತಬೇಕು, ಕೆ ಮತ್ತೆ ಶಿಫ್ಟ್ ಇ ಒತ್ತಿದ್ರೆ ಕೆ. ಕೈ ಆಗ್ಬೇಕಾಗಿತ್ತು ಅಂದ್ರೆ ಕೆ ಶಿಫ್ಟ್ ವೈ, ಕೆ ಶಿಫ್ಟ್ ವೈ ಕೈ. ಕೋ ಆಗ್ಬೇಕಾಗಿತ್ತು ಅಂದ್ರೆ ಕೆ ಓ ಕೋ. ನೆಕ್ಸ್ಟ್ ಕೆ ಶಿಫ್ಟ್ ಓ ಕೋ. ಕೌ ಆಗ್ಬೇಕಾಗ ಕೆ ಶಿಫ್ಟ್ ವಿ ಕೌ. ಕಮ್ ಆಗ್ಬೇಕಾಗ ಕೆ ಶಿಫ್ಟ್ ಎಂ ಕಮ್. ಕಹ ಆಗ್ಬೇಕಾಗಿತ್ತು ಅಂದ್ರೆ ಕೆ ಶಿಫ್ಟ್ ಎಚ್ ಕಹ. ಓಕೆ, ನೆಕ್ಸ್ಟ್ ಮತ್ತೆ ಕ ಬರಿಬೇಕು, ಸಣ್ಣ ಕ ಬರಿಬೇಕು ಬತ್ತು ಕ. ನೆಕ್ಸ್ಟ್ ಕ ಶಿಫ್ಟ್ ಎ ಕಾ ಮಾಡಬೇಕು, ಕೆ ಶಿಫ್ಟ್ ಎ ಕ ಅಂದ್ರೆ ಅದಕ್ಕೆ ಚೇಂಜಸ್ ಮಾಡ್ಕೋಬೇಕು. ಕ ಕಿ ಅಂದ್ರೆ ಕಾ ಏನ್ ಯಾವ ತರ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇದನ್ನ ಒಂದ್ಸಾರಿ ಹೇಳ್ಕೊಡ್ತೀನಿ. ಶಿಫ್ಟ್ ಎ ಕಾ ಅಂತ ಬರತ್ತೆ. ಓಕೆ, ಕೆ ಶಿಫ್ಟ್ ಎ ಸಾರಿ ಕ್ಯಾಪ್ಷನ್ ಆಗಿ ಬಂದ್ ಮಾಡ್ಕೊಳ್ಳೋಣ. ಕೆ ಶಿಫ್ಟ್ ಎ ಕಾ ಬತ್ತಾ, ಇದನ್ನ ಎರೇಜರ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಎರೇಜರ್ ಮಾಡ್ಕೊಂಡು ಏನ್ ಮಾಡೋದು, ಈಗ ಕ ಬಂದ್ಬಿಡತ್ತೆ. ಕಾ ಐತಲ್ಲ ಕ ಕೀ ಕೆ ಐ
ಕೆ ಶಿಫ್ಟ್ ಐ ಕಿ ಈ ತರಾನು ಕೂಡ ನಾವೇನ್ ಮಾಡ್ಬೇಕ ಟೈಪ್ ಅನ್ನ ಮಾಡ್ಕೋಬಹುದು. ಬಹಳ ಈಸಿ ಅದ. ನೀವೇನ್ ಮಾಡ್ಕೋ ಇಲ್ಲಿಂದ ನೋಡ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಕೋಬಹುದು. ಗೊತ್ತಾಯ್ತಾ? ಇದನ್ನ ಕ ಕ ಕಿ ಬರೆಯೋದೈತಿ. ಕೂಡಿಸಿ ಯಾವ ತರ ಬರೆಯೋದು, ಅಕ್ಷರಗಳನ್ನ ಕೂಡಿಸಿ ಯಾವ ತರ ಬರೆಯೋದು ತೆಗೆದು ಬಿಡ್ತೀನಿ. ಕೂಡಿಸಪ್ಪ ಅಂದ್ರೆ ಯಾವ ತರ ಬರೆಯೋದು, ಭಾಗ ಬರಿಬೇಕಾಗಿದೆ ಅಥವಾ ಏನಾದ್ರು ನಿಮ್ಗೆ ಟೈಪ್ ಮಾಡ್ಬೇಕಾಗಿದೆ ಅಂದ್ರೆ ಕೂಡ ಜಗದ್ಗುರು ಅಥವಾ ಶಿವರಾತ್ರಿ ಸದಾಶಯ ಅಂತ ಬರಿಬೇಕಾಗಿದೆ ಅಂದ್ರೆ ಶ ಏನ್ ಮಾಡೋದ ಕ್ಯಾಪ್ಷನ್ ಆನ್ ಮಾಡ್ಕೋಬಹುದು. ಸ ಅಂದ್ರೆ ಸ ಬರ್ದ್ರೆ ಸಬತ್ ಸದಾಶಯ ಸ ದ ಆಗ್ಬೇಕ ದ ಶಿಫ್ಟ್ ಎ ದ ಶಯ ಶಿಫ್ಟ್ ಎಸ್ ಶ ಯ ಸದಾಶಯ ನೀವು ಈಸಿಯಾಗಿ ಟೈಪ್ ಮಾಡಬಹುದು. ಓಕೆ, ನೆಕ್ಸ್ಟ್ ಎಂಟರ್ ಮಾಡ್ಕೊಂಡು ಮತ್ತೇನಾದ್ರೂ ಒತ್ತಕ್ಷರ ಬರಿಬೇಕಾಗಿದೆ ಅಂದ್ರೆ ಜಗದ್ಗುರು ಬರಿಬೇಕಲ್ಲ, ಜ ಬರೆಯೋದು. ಜ ಬರಿತಿದ್ದಂಗನೆ ಗ ಫ್ರೆಶ್ ಮಾಡೋದು. ಜಗದ್ಗುರು ದ ಕೆಳಗ ಗ ಒತ್ತಕ್ಷರ ಬರಿಬೇಕಾಗಿದೆ. ಅವಾಗ ದ ಒತ್ತಿ ಎಫ್ ಜಿ ಒತ್ತಿದ್ರೆ ಗ ಒತ್ತಕ್ಷರ ಬಂದ್ಬಿಡ್ತದ. ಆಮೇಲೆ ಯು ಮಾಡೋದು. ಜಗದ್ಗುರು ಆರ್ ಯು ಜಗದ್ಗುರು ಅಂತ ಬಂತು. ಓಕೆ, ಶಿವರಾತ್ರಿ ಬರಿಬೇಕಾಗಿದೆ, ಶ್ರೀ ಬರಿಬೇಕಾಗಿದೆ. ಅವಾಗ ಏನ್ ಮಾಡೋದು ಶಿಫ್ಟ್ ಯಶ್ ಎಫ್ ಆರ್. ಎಫ್ ಏನ್ ಕೆಲಸ ಮಾಡ್ತದೆ ಅಂದ್ರೆ ಒತ್ತಕ್ಷರ ತಗೊಳಿಕ್ಕೆ ನಮ್ಗೆ ಯೂಸ್ ಮಾಡ್ತದ. ನೀವು ಯಾವುದೇ ಒಂದು ಒತ್ತಕ್ಷರ ತಗೋಬೇಕಾಗಿತ್ತು ಅಂದ್ರೆ ಎಫ್ ಅನ್ನ ಯೂಸ್ ಮಾಡ್ಕೋಬೇಕು. ನೋಡಿ ನಾನು ಆರ್ ಫ್ರೆಶ್ ಮಾಡ್ತೀನಿ, ರ ಬತ್ತು. ರ ಕೆಳಗಡೆ ರ ಒತ್ತಕ್ಷರನೇ ಬೇಕಾಗಿದೆ ಅಂದ್ರೆ ಎಫ್ ಆರ್ ಫ್ರೆಶ್ ಮಾಡೋದು. ನೆಕ್ಸ್ಟ್ ಗ ಕೆಳಗ ಗ ಒತ್ತಕ್ಷರ ಬರಬೇಕಾಗಿತ್ತು ಅಂದ್ರೆ ಗ ಟೈಪ್ ಮಾಡಿರಿ ಎಫ್ ಜಿ ಗ. ಓಕೆ, ನೆಕ್ಸ್ಟ್ ಬೇರೆ ವ್ಯಂಜನ ಬರಬೇಕು ಅಥವಾ ಕರ್ನಾಟಕ ಬರಿಬೇಕು. ಕ ಶಿಫ್ಟ್ ಎ ನ ಆಯ್ತು. ಇದರ ಮುಂದೆ 9 ಅಕ್ಷರ ಅದು ರ ಒತ್ತಕ್ಷರ ಬರಬೇಕಿಲ್ಲ. ಶಿಫ್ಟ್ ಎಫ್ ಕರ್ನಾಟಕ ಈ ತರ ಬರಿಬಹುದು, ಹೌದಿಲ್ಲ? ಕರ್ನಾಟಕ. ನೆಕ್ಸ್ಟ್ ಶ್ರೀ ಬರಿಬೇಕಾಗಿದೆ. ಶಿಫ್ಟ್ ಯಶ್ ಎಫ್ ಆರ್ ಶಿಫ್ಟ್ ಐ ಶ್ರೀ ಅಂತ ಬರ್ದ್ಬಿಟ್ಟೇನೆ. ನೆಕ್ಸ್ಟ್ ಏನ್ ಬರಿಬೇಕ್ರಿ? ಚಿನ್ಮಯ ಚಿ ನ ಬರ್ದು ಇದ್ರ ಕೆಳಗೆ ನ ಕೆಳಗೆ ಎದರ ಒತ್ತಕ್ಷರ ಬರ್ಬೇಕ ಮ ಒತ್ತಕ್ಷರ ಬರ್ಬೇಕಾಗಿತ್ತು ಅಂದ್ರೆ ಎಫ್ ಎಂ ಚಿನ್ಮಯ ಅಂತ ಬರಿಬೇಕಾಗಿದೆ ಅಂದ್ರೆ ಈ ತರ ನಾವು ಟೈಪ್ ಮಾಡ್ಕೋಬಹುದು. ಚಿನ್ಮಯ ಮಿಷನ್ ಅಂತ ಟೈಪ್ ಮಾಡಬೇಕಾಗಿದೆ. ಎಂ ಐ ಮೀ ಎಕ್ಸ್ ಬರ್ದರೆ ಶ ಎನ್ ಬರ್ದರೆ ನ ಬರತ್ತ. ಒತ್ತಕ್ಷರ ಬಹಳ ಈಸಿ, ಏನ್ ಹಾರ್ಡ್ ಇಲ್ಲ, ಅದಕ್ಕೆ ಏನ್ ಬಹಳ ಡಿಫರೆಂಟ್ ಇಲ್ಲ. ಸ್ವಾಮಿ ಬರಿಬೇಕಾಗಿದೆ, ಸ ಬರೆಯೋದು ಎಫ್ ವಿ ವ ಬತ್ತ ಆಮೇಲೆ ಶಿಫ್ಟ್ ಎ ಮಾಡೋದು ಸ್ವ. ಓಕೆ, ಕಂಟಿನ್ಯೂ. ಒತ್ತಕ್ಷರ ಕೊಟ್ಟಾದ್ಮೇಲೆ ಮುಂದಿನ ಬರಿಬೇಕು ನೀವು. ನೆಕ್ಸ್ಟ್ ಸ್ವಾಮಿ ಎಂ ಐ ಸ್ವಾಮಿ ಬತ್ತು. ಬ್ರಹ್ಮಾನಂದ ಬರಿಬೇಕಾಗಿದೆ. ಅವಾಗ ಬ ಕೆಳಗ ರ ಒತ್ತಕ್ಷರ ಬರಬೇಕಾಗಿತ್ತು ಅಂದ್ರೆ ಕೀಬೋರ್ಡ್ ಒಳಗ ಇಂಗ್ಲಿಷ್ ಒಳಗೆ ಇರ್ತಾವ ಬ ಒತ್ತೋದು. ಆಮೇಲೆ ರ ಒತ್ತಕ್ಷರ ಬರಬೇಕಾಗಿತ್ತು ಅಂದ್ರೆ ಎಫ್ ಆರ್ ಬ್ರಹ್ಮ ಬ್ರಹ್ಮ. ಹ ಕೆಳಗ ಮ ಒತ್ತಕ್ಷರ ಬರಬೇಕು. ಅವಾಗ ಎಚ್ ಹ ಬತ್ತು ಎಫ್ ಎಂ ಶಿಫ್ಟ್ ಎ ಬ್ರಹ್ಮ ನಂದ ನ ಫ್ರೆಶ್ ಮಾಡೋದು. ಶಿಫ್ಟ್ ಪೂಜಿ ಬತ್ತು ಆಮೇಲೆ ಡಿ ಫ್ರೆಶ್ ಮಾಡಿದ್ರೆ ಬ್ರಹ್ಮಾನಂದ ಅಂತ ಬಂದ್ಬಿಡತ್ತ. ಈ ತರ ಏನ್ ಮಾಡ್ಬೋದು ನಾವು ಈಸಿಯಾಗಿ ಕೂಡ ಒತ್ತಕ್ಷರಗಳನ್ನ ಟೈಪ್ ಮಾಡ್ಬೋದು. ಎಫ್ ಬಟನ್ ಮಾತ್ರ ಯೂಸ್ ಮಾಡ್ಕೋಬೇಕು. ಇನ್ನೊಂದ್ಸರ್ತಿ ಹೇಳ್ತೀನಿ ನೋಡ್ರಿ ಯಾವ ತರ ಬರಿಬೇಕು. ಸ್ವಾಮಿ ಬರಿಬೇಕಾಗಿತ್ತೆ ಅಂದ್ರೆ ಸ ಫ್ರೆಶ್ ಮಾಡೋದು ಎಫ್. ಈಗ ಒತ್ತಕ್ಷರ ಬರ್ಬೇಕಿಲ್ಲ ಕೆಳಗ, ಅವಾಗ ಕೀಬೋರ್ಡ್ ಒಳಗ ಎಫ್ ವಿ ಬತ್ತು ಸ ಆಗ್ಬೇಕು. ಶಿಫ್ಟ್ ಎ ಸ್ವಾಮಿ ಸ್ವಾಮಿ ಬತ್ತ. ಬ್ರಹ್ಮಾನಂದ ಬ ಎಫ್ ಆರ್ ಬ್ರ ಬತ್ತು ಹ ಎಫ್ ಎಂ ಶಿಫ್ಟ್ ಎ ಬ್ರಹ್ಮ ನಂದ. ಓಕೆ, ನ ಫ್ರೆಶ್ ಮಾಡಿ ಶಿಫ್ಟ್ ಎಂ ಆಮೇಲೆ ದ ಫ್ರೆಶ್ ಮಾಡಿದ್ರೆ ಬ್ರಹ್ಮಾನಂದ ಬಂದ್ಬಿಡ್ತು. ಮತ್ತೇನ್ ಬರ್ಬೇಕ್ರಿ? ಶಿವರಾತ್ರಿ ದೇಶಿ ಕೇಂದ್ರ ಅಂತ ಬರಿಬೇಕಾಗಿದೆ ಅಂದ್ರೆ ದ ಶಿಫ್ಟ್ ಇ ದೇ ದೇಶಿ ಶಿಫ್ಟ್ ಐ ಶಿಫ್ಟ್ ಎಸ್ ಆಮೇಲೆ ಐ ದೇಶಿ ಕೇಂದ್ರ ಕೆ ಶಿಫ್ಟ್ ಎ ಕೇಂದ್ರ. ಪೂಜೆ ಬರಬೇಕು ಶಿಫ್ಟ್ ಎಂ ದ ಫ್ರೆಶ್ ಮಾಡಿ ಎಫ್ ಆರ್ ಕೇಂದ್ರ ದೇಶಿ ಕೇಂದ್ರ. ಈ ತರ ನಾವ್ ಏನ್ ಮಾಡ್ತೀವಿ ಈಸಿಯಾಗಿ ಟೈಪ್ ಮಾಡಬಹುದು, ಬಹಳ ಈಸಿಯಾಗಿ. ಎಫ್ ಒತ್ತಕ್ಷರ ತಗೋಬೇಕಾಗಿ ನನ್ನ ಬರಿಬೇಕಾ ನ ಇದರ ಕೆಳ ಒತ್ತಕ್ಷರ ಎಫ್ ಎನ್ ನನ್ನ. ನಮ್ಮ ಬರಿಬೇಕು ನ ಎಂ ಎಫ್ ಎಂ ನಮ್ಮ ನಮ್ಮ ನನ್ನ ನಮ್ಮ. ಈ ತರ ಬಹಳ ಈಸಿಯಾಗಿ ಬರಿಬಹುದು. ಕನ್ನಡ ಟೈಪಿಂಗ್ ಒಳಗೆ ಬಹಳ ಈಸಿಯಾಗಿರ್ತಕ್ಕಂಥದ್ದು ಇರ್ತದೆ. ಇದ್ರೊಳಗೆ ಏನ್ ಹಾರ್ಡ್ ಇಲ್ಲ. ನೀವೇನ್ ಟೈಪ್ ಮಾಡ್ತೀರಿ ಕ ಬರ್ದ್ರೆ ಕ ಬರ್ತದ, ಕೆ ಯು ಬರ್ದ್ರೆ ಕು ಬರ್ತದ, ಕೆ ಐ ಬರ್ದ್ರೆ ಕಿ ಬರ್ತದ, ಹೌದಿಲ್ಲ? ಬಹಳ ಈಸಿ ಆಗ್ತದೆ. ಇದ್ರೊಳಗೆ ಏನ್ ಡಿಫಿಕಲ್ಟ್ ಇಲ್ಲ. ಸಪೋಸ್ ನೀವು ಇದ್ರೊಳಗೆ ಬರ್ದಿರೋದನ್ನ ನಿಮ್ಗೆ ಮೈಕ್ರೋಸಾಫ್ಟ್ ವರ್ಡ್ ಒಳಗ ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ ಒಳಗೆ ಬರಿಬೇಕಾಗಿದೆ ಅಂತ ಅನ್ಕೋರಿ. ಇದ್ರೊಳಗೆ ಗೊತ್ತಾಗಿದೆಯಾ ಈ ತರ ಹೆಂಗ್ ಟೈಪ್ ಮಾಡೋದು ಗೊತ್ತಾಯ್ತಾ? ಓಕೆ, ಸಪೋಸ್ ನೀವು ಇದ್ರೊಳಗೆ ಬರ್ದಿರೋದನ್ನೇ ಸಪೋಸ್ ನಿಮಗೆ ಬೇರೆ ಸಾಫ್ಟ್ವೇರ್ ಒಳಗೆ ಬರಿಬೇಕಾಗಿದೆ, ಮೈಕ್ರೋಸಾಫ್ಟ್ ವರ್ಡ್ ಒಳಗ ಎಕ್ಸೆಲ್ ಒಳಗ ಫೋಟೋಶಾಪ್ ಒಳಗೆ ಬರಿಬೇಕಾಗಿದೆ ಅಂತ ಅನ್ಕೋರಿ. ಅವಾಗ ಏನ್ ಮಾಡ್ಕೋಬೇಕು ನೀವು? ಈ ತರ ನುಡಿ ಓಪನ್ ಮಾಡಿದಾಗ ಇಲ್ಲಿ ಹೋಗ್ಬೇಕು. ಇಲ್ಲಿ ನುಡಿ ಡೈರೆಕ್ಟ್ ಅಂತ ಇರ್ತದ. ಈ ನುಡಿ ಡೈರೆಕ್ಟ್ ಮೇಲೆ ನೀವು ಒಂದ್ಸಾರಿ ಕ್ಲಿಕ್ ಮಾಡಿದ್ರ ಓಕೆ, ಈ ತರ ನುಡಿ ಡೈರೆಕ್ಟ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಂಡು
ಓಕೆ, ಇಷ್ಟೆಲ್ಲ ಟೈಪ್ ಆದ್ಮೇಲೆ ನಾವು ಏನ್ ಮಾಡ್ಬೇಕಾಗ್ತದೆ, ನುಡಿಗೆ ನಾನು ಆಗ್ಲೇ ಹೇಳಿದೆ ಎಲ್ಲಿಂದ ನಾವು ಬೇರೆ ಸಾಫ್ಟ್ವೇರ್ ಒಳಗೆ ಏನಾದ್ರು ಟೈಪ್ ಮಾಡಬೇಕಾಗಿತ್ತು ಅಥವಾ ಯಾವುದೇ ಒಂದು ಸಾಫ್ಟ್ವೇರ್ ಒಳಗೆ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿಂದ ನುಡಿ ಡೈರೆಕ್ಟ್ ಅಂತ ಇಟ್ಕೊಂಡ್ಬಿಡೋದು. ಇಷ್ಟು ಇಡ್ತಿದ್ದಾಗನೇ ಈಗ ಏನ್ ಮಾಡ್ಬೇಕಪ್ಪ, ಬೇರೆ ಸಾಫ್ಟ್ವೇರ್ ಒಳಗೆ ಬರಿಬೇಕಾಗಿದೆ ಅಂದ್ರೆ ಏನ್ ಮಾಡ್ಕೋಬೇಕು, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಏನು ಓಪನ್ ಮಾಡ್ಕೋಬೇಕು, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಬರುತ್ತೆ, ಅಥವಾ ನೀವು ಬೇರೆ ಯಾವ ಸಾಫ್ಟ್ವೇರ್ ಒಳಗೆ ಟೈಪ್ ಮಾಡ್ಬೇಕಂತ ಮಾಡಿದಿರಲ್ಲ ಆ ಸಾಫ್ಟ್ವೇರ್ ಓಪನ್ ಮಾಡ್ಕೋಬೇಕು. ಓಪನ್ ಮೈಕ್ರೋಸಾಫ್ಟ್ ವರ್ಡ್ ಒಂದು ಓಪನ್ ಮಾಡಿ ತೋರಿಸ್ತೇನೆ ನಿಮ್ಗೆ ಎಕ್ಸಾಂಪಲ್ ಆಗಿ ನೋಡೋಣ. ಓಕೆ, ಓಪನ್ ಆಗ್ತದೆ. ಆಗಿದ ಕೂಡಲೇ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಫಾಂಟ್ ಅಕ್ಷರನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಏನ್ ತಗೋಬೇಕು, ಒಣಜು ನುಡಿ ಅಂತ ತಗೊಂಡ್ಬಿಡೋದು. ಇಲ್ಲಿ 10 ಇರೋದು ಇದಕ್ಕೆ ಸ್ವಲ್ಪ ಸೈಜ್ 18 ಮಾಡ್ಬಿಡೋದು. ಈಗ ನೀವು ಟೈಪ್ ಮಾಡ್ಬೋದು ಕನ್ನಡ ಟೈಪಿಂಗ್ ಈಸಿಯಾಗಿ GU ಗುರು ಅಂತ ಟೈಪ್ ಮಾಡ್ಬೋದು, ಅಥವಾ ನಿಮ್ಗೆ ಏನ್ ಬೇಕಾಗಿದೆ ಅಥವಾ ಏನ್ ಬೇಕಾದ ಟೈಪ್ ಮಾಡ್ಬೋದು. ನಾನು ಆಗ್ಲೇ ಹೇಳಿದ್ದೆಲ್ಲ, ನಿಮ್ಗೆ ಯಾವ ತರ ಬೇಕು, ಅಥವಾ ಚೈತ್ರ ಬರೀಬೇಕಾಗಿದೆ ಅಂದ್ರೆ CFY TFR ಚೈತ್ರ ಅಂತ ಬರಿತಾ ಇದ್ದೀನಿ, ಚೈತ್ರ, ಅಥವಾ ಈ ತರ ಗುರು ಅಂತ ಬರೆಯೋದು, ಅಥವಾ ಬೇರೆ ಬೇರೆ ಹೆಸರನ್ನು ಕೂಡ ನೀವು ಹಲವಾರು ಟೈಪ್ ಅನ್ನ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕು ಆ ತರ ಈಸಿಯಾಗಿ ಕೂಡ ನೀವು ಪ್ರತಿಯೊಂದು ಕೂಡ, ಸಪೋಸ್ ಇಲ್ಲಿ ನುಡಿ ಡೈರೆಕ್ಟ್ ಆಗಿ ಇಟ್ಕೊಂಡೇ ಮಾಡಬೇಕು. ಇದು ನುಡಿ ಇಲ್ಲಿ ಡೈರೆಕ್ಟ್ ಆಗಿ ಇತ್ತು ಅಂದ್ರೆ ನೀವು ಯಾವುದೇ ಸಾಫ್ಟ್ವೇರ್ ಹೋದ್ರೂ ಕೂಡ ನೀವು ಕನ್ನಡ ಟೈಪಿಂಗ್ ಈಸಿಯಾಗಿ ಮಾಡ್ಬೋದು. ನೀವು ಯಾವುದೇ ರೀತಿಯಿಂದ ಟೈಪ್ ಮಾಡಿದ್ರು ಕೂಡ ಕನ್ನಡದೊಳಗೆ ಬರ್ತದೆ. ಇದ್ರೊಳಗೆ ಮೈಕ್ರೋಸಾಫ್ಟ್ ವರ್ಡ್ ನಿಮ್ಗೆ ಸೆಟ್ಟಿಂಗ್ ಮಾಡೋದು ಗೊತ್ತಿತ್ತು ಅಂದ್ರೆ ಸೆಟ್ಟಿಂಗ್ ಮಾಡ್ಕೊಂಡು ಈಸಿಯಾಗಿ ಲೆಟರ್ನ ನೀವು ಟೈಪ್ ಮಾಡ್ಬೋದು, ಭಾರಿ ಸರಳ ಆಗಿರ್ತದೆ. ನೆಕ್ಸ್ಟ್ ಬೇರೆ ಬೇರೆ ಸಾಫ್ಟ್ವೇರ್ ಒಳಗೂ ಕೂಡ ಸೇಮ್ ನಾನು ಡೈರೆಕ್ಟ್ ಇಟ್ಕೊಂಡಿದ್ದೆ, ಇದೇ ತರ ಡೈರೆಕ್ಟ್ ಇಟ್ಕೊಂಡು ಎಲ್ಲಾ ಸಾಫ್ಟ್ವೇರ್ ಒಳಗೂ ಕೂಡ ಓಪನ್ ಮಾಡ್ಕೊಂಡು ನೀವು ನುಡಿಯನ್ನ ಟೈಪ್ ಮಾಡ್ಬೋದು ಬಹಳ ಈಸಿಯಾಗಿ. ಈ ವಿಡಿಯೋದೊಳಗೆ ನಿಮ್ಗೆ ಏನಾದರೂ ಡಿಫಿಕಲ್ಟ್ ಅನಿಸ್ತಿತ್ತು ಅಂದ್ರೆ ನಾನು ಕಮೆಂಟ್ಸ್ ಮಾಡಬೇಕು, ಮತ್ತೆ ನಿಮ್ಗೆ ರಿಪ್ಲೈ ಹೇಳ್ಕೊಟ್ಟಿರ್ತೀನಿ. ಹಾಗೆ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡ್ಬೇಕು. ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬಾಜು ಒಂದು ಬೆಲ್ ಐಕನ್ ಗಂಟೆ ಕಾಣಿಸ್ತು ಅಂದ್ರೆ ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋನು ಕೂಡ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ಈಸಿಯಾಗಿ ಕೂಡ ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.